ಅಧ್ಯಾಯ 29ನೇ ದಿನದ ಪಾರಾಯಣ. ಮಹಾವಿಷ್ಣುವಿಗೆ ಬ್ರಹ್ಮರುದ್ರರಿಂದ ಪೂಜೆ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನನ್ನು ಉದ್ದೇಶಿಸಿ ಮತ್ತೆ ಹೀಗಿದ್ದರು. ರಾಜ, ಒಂದು ಕಾಲದಲ್ಲಿ ಬ್ರಹ್ಮ ಈಶ್ವರರ ನಡುವೆ ವಾಗ್ದಾನ ನಡೆಯಿತು. ಆ ವಾದ ಎಂಥದ್ದೆಂದರೆ, ಒಂದು ದಿನ ಬ್ರಹ್ಮದೇವನು ಪರಮೇಶ್ವರನು ನಾನು ಹೆಚ್ಚು ಎಂದು ಒಬ್ಬರು, ಅಲ್ಲ ನಾನು ಸರ್ವಾಧೀಶನು ಎಂದು ಮತ್ತೊಬ್ಬರು ಜಗಳವಾಡಿದರು. 14 ಲೋಕಗಳಿಗೆ ಅಧಿಪತಿ ನಾನು ಎಂದು ಸಾಂಬಶಿವ ಎಂದಾಗ, ಎಲೈ ಮಹೇಶ, ನೀನು ಅಧಿಪತಿ ಹೇಗಾಗುವೆ? ಈ 14 ಲೋಕಗಳನ್ನು ಜೀವರಾಶಿಗಳನ್ನು ಸೃಷ್ಟಿಸಿದವನು ನಾನು, ಆದ್ದರಿಂದ ನಿನಗಿಂತ ಉನ್ನತನೂ ನಾನು ಎಂದು ಬ್ರಹ್ಮನು ವಾದಿಸಿದ. ವಾದ ಪ್ರತಿವಾದಗಳು ಬಹಳ ತೀವ್ರತೆಯನ್ನು ಪಡೆದುಕೊಂಡವು. ಹಾಗೆ 7 ವರ್ಷಗಳ ಕಾಲ ವಾದ ಮುಂದುವರಿಸಿದ್ದರಿಂದ ಸೃಷ್ಟಿ ಕಾರ್ಯಕ್ರಮಗಳು ಸ್ಥಗಿತಗೊಳ್ಳುತ್ತಿರುವುದರಿಂದ ಮಹಾವಿಷ್ಣುವು ವಿಶ್ವರೂಪದಿಂದ ಪ್ರತ್ಯಕ್ಷನಾದನು. ಬ್ರಹ್ಮರುದ್ರರು ಆ ವಿರಾಟ್ ರೂಪವನ್ನು ನೋಡಿದನು. ಅದರಲ್ಲಿ ಸಮಸ್ತ ಲೋಕಗಳೂ ಅಡಗಿವೆ, 7 ಸಮುದ್ರಗಳು ಘರ್ಜಿಸುತ್ತಿವೆ. ಆ ವಿಶ್ವರೂಪದ ಕಿವಿಯಲ್ಲಿ ಒಂದು ಕಡೆ ಬ್ರಹ್ಮ, ಮತ್ತೊಂದು ಕಡೆ ಈಶ್ವರ ಕಾಣಿಸಿದರು. ಇದೆಲ್ಲವನ್ನು ಬ್ರಹ್ಮ ಮಹೇಶ್ವರರು ನೋಡಿ ವಿಶ್ವರೂಪನನ್ನು ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸಿದರು. ಆ ವಿಶ್ವವ್ಯಾಪ್ತನನ್ನು, ಆ ವಿರಾಟ ರೂಪವನ್ನು ಯಾರು ತಿಳಿದುಕೊಂಡು ಬರುವರೋ ಅವರೇ ಅಧಿಕ ಎಂದು ನಿಶ್ಚಯಿಸಿ ಹೊರಟರು. ಹಾಗೆ ಅವರು 1000 ವರ್ಷ ಅಲೆದಾಡಿದರೆ ಹೊರತು ಆ ವಿರಾಟ್ ಸ್ವರೂಪನ ಆದಿ ಅಂತ್ಯಗಳನ್ನು ಅರಿತುಕೊಳ್ಳಲಾರದೆ ಬೇಸತ್ತು ಮತ್ತೆ ಯಥಾಸ್ಥಾನಕ್ಕೆ ಬಂದು ಹೀಗೆ ಪೇಚಾಡಿದರು. ಆದರೆ ನಾವಿಬ್ಬರೂ ಅಧಿಕರಲ್ಲ. ಈ ಸೃಷ್ಟಿಗೆಲ್ಲ ಮೂಲಕಾರಕನು ಮಹಾವಿಷ್ಣುವೇ. ಈತನೇ ಸೃಷ್ಟಿಕರ್ತ, ಈತನೇ ಲಯಕಾರಕ, ಈತನೇ ಸರ್ವಾಂತರ್ಯಾಮಿ, ಜಗತ್ತನ್ನು ಉದರದಲ್ಲಿಟ್ಟುಕೊಂಡು ಕಾಪಾಡುವ ಕಲ್ಯಾಣಧಾಮ. ಈತನೇ ಸೂರ್ಯ, ಚಂದ್ರ, ಅಗ್ನಿ, ವಾಯು, ಯಮ, ಸರ್ವಲೋಕಗಳಿಗೂ ಏಕೈಕನಾಥನು. ಅಂತಹ ಮಹಾನುಭಾವನಾದ ನಾರಾಯಣನೇ ಅಧಿಕನು, ನಾವಿಬ್ಬರೂ ಅಧಿಕ ಆಗಿರುವುದಿಲ್ಲ ಎಂದು ನಿಶ್ಚಯಿಸಿಕೊಂಡು ವಿಷ್ಣುಮೂರ್ತಿಯನ್ನು ಸ್ತೋತ್ರ ಮಾಡಿದಾಗ, ಆತ ತನ್ನ ವಿರಾಟ್ ಸ್ವರೂಪದಿಂದ ಯಥಾರೂಪವನ್ನು ತಳೆದು, ನೀವಿಬ್ಬರು ಬಹಳ ಕಾಲದಿಂದ ಜಗಳವಾಡಿದ ವಿಷಯದ ಕುರಿತು ನಿಮಗೆ ಜ್ಞಾನೋದಯ ಆಗಿರುವುದಕ್ಕೆ ನಾನು ಈ ವಿಶ್ವರೂಪವನ್ನು ನಿಮಗೆ ತೋರಿಸಿದೆ. ನನ್ನ ರೂಪಕ್ಕೆ ಆದಿ ಅಂತ್ಯ ಕಂಡುಕೊಳ್ಳಲಾರದೆ ಅಚೇತನರಾಗಿ ನಿಮ್ಮ ಕಲಹವನ್ನು ನಿಲ್ಲಿಸಿದಿರಿ. ಸಮಸ್ತ ಭೂಮಂಡಲಕ್ಕೆ, ಸಮಸ್ತ ಪ್ರಾಣಿಕೋಟಿಗೆ, ಸಮಸ್ತ ದೇವತೆಗಳಿಗೆ ಸೃಷ್ಟಿಕರ್ತನೂ ನಾನೇ ಎಂದು ಗ್ರಹಿಸಿ ಸ್ತೋತ್ರ ಮಾಡಿದಿರಿ. ನೀವು ಯಾಕೆ ಜಗಳವಾಡಿದಿರೋ ಹೇಳುತ್ತೇನೆ ಕೇಳಿ. ನೀವಿಬ್ಬರು ರಜೋ ತಮೋ ಗುಣಗಳಿಗೆ ಬದ್ಧರಾಗಿದ್ದೀರಿ. ಸಮಸ್ತ ಸತ್ವ ರಜಸ್ತ ಮೋ ಗುಣಗಳಿಗೆ 3 ಗುಣಗಳು ಇರುವವನೇ ಶ್ರೇಷ್ಠ, ಆತನೇ ತೇಜೋವಂತ. ಸೃಷ್ಟಿಗೆ ಪೂರ್ವದಲ್ಲಿ ಈ ವಿಶ್ವವೆಲ್ಲ ಕತ್ತಲಾಯಿತು, ಪಂಚಭೂತಗಳು ಸೃಷ್ಟಿಸಲ್ಪಡಲಿಲ್ಲ. ಆಗ ನಾನೇ ಸೃಷ್ಟಿಸಲು ಉಪಕ್ರಮಿಸಿದೆ. ಒಂದು ಬಂಗಾರ ಗೋಳವನ್ನು ಮಾಡಿ ಅದಕ್ಕೆ ಅವಯವ ಸ್ಫುಟ ಉಂಟಾಗಿಸಿ 3 ರೂಪಗಳನ್ನು ಮಾಡಿದೆ. ಆ 3 ರೂಪಗಳೇ ನಾನು, ನಾವು, ಮೂವರು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಮುಕ್ತಿಕಾರಕರಾದೆವು. ಸೃಷ್ಟಿಯನ್ನು ಮಾಡುವವನಾಗಿ ಬ್ರಹ್ಮ, ಪೋಷಿಸುವವನಾಗಿ ನಾನು, ನಾಶ ಮಾಡುವವನಾಗಿ ಶಿವ ಏರ್ಪಟ್ಟವು. ಆದ್ದರಿಂದ ನಾವು ತ್ರಿಮೂರ್ತಿಗಳು. ನಾನೇ ನೀವು, ನೀವೇ ನಾನು. ನನಗೆ ಮಾಡಿದ ಪೂಜೆಗಳು ನಿಮಗೂ, ನಿಮಗೆ ಮಾಡಿದ ಪೂಜೆಯು ನನಗೂ ಸಲ್ಲುತ್ತದೆ. ಆದ್ದರಿಂದ ನಿಮ್ಮಿಬ್ಬರಲ್ಲಿ ಭೇದವಿಲ್ಲ. ಮೊದಲಿಲ್ಲದೆ ಭೇದ ಯಾಕೆ ಉಂಟಾಯಿತು? ನಿಮಗಿರುವ ರಜಸ್ತೋಮೋ ಗುಣಗಳ ಪ್ರಭಾವದಿಂದಲೇ ಅಹಂಕಾರ ಪೂರಿತರಾಗಿ ಈ ರೀತಿಯಾಗಿ ವರ್ತಿಸಿದಿರಿ. ಆದ್ದರಿಂದ ಶಾಂತರಾಗಿರಿ. ನೀನು ಬ್ರಹ್ಮದೇವ, ಸಮಸ್ತ ಪ್ರಾಣಿಗಳನ್ನು ಸೃಷ್ಟಿಸುವ ಸೃಷ್ಟಿಕರ್ತ, ವೇದಗಳಿಗೆ ಸ್ಥಾನಭೂತನು. ಸ್ವಶಕ್ತಿಯಿಂದ ಯೋಗವನ್ನು ಹೊಂದಿ ನನ್ನ ನಾಭೀಕಮಲದಲ್ಲಿ ಜನಿಸಿದೆ. ಆದ್ದರಿಂದ ನಿನಗೂ ನನಗೂ ಭೇದವಿಲ್ಲವೆಂದು ಶ್ರೀಮನ್ ಮಹಾವಿಷ್ಣುವು ಬ್ರಹ್ಮನನ್ನು ಸಮಾಧಾನ ಮಾಡಿದ. ನಂತರ ಶಿವನ ಕಡೆಗೆ ತಿರುಗಿ, ಓ ಸಾಂಬಶಿವ, ನೀನು ಸಮಸ್ತ ಲೋಕಗಳಿಗೆ ಆಧಾರಕರ್ತನು, ದೇವತೆಗಳಿಂದ ಸದಾ ಪೂಜಿಸಲ್ಪಡುವವನು, ಪರಮಾನಂದ ಸ್ವರೂಪನು, ಶರಣಾಗತ ರಕ್ಷಕನು, ಬ್ರಹ್ಮಜ್ಞಾನಿಯು, ಪ್ರಳಯಕಾಲ ರುದ್ರನು, ಓಂಕಾರ ಸ್ವರೂಪನು. ಪರಮೇಶ್ವರನೇ, ನಿನ್ನ ಘನತೆಯನ್ನು ಅರಿಯಲು ಬಯಸಿ ನಾರದರು ಒಂದು ದಿನ ನನ್ನ ಬಳಿ ಬಂದು ಶಂಕರನ ಮಹಿಮೆಯನ್ನು ವಿವರಿಸುವಂತೆ ಕೋರಿದಾಗ ಆತನಿಗೆ ನಿನ್ನ ಚರಿತ್ರೆಯನ್ನು ತಿಳಿಸಿದೆ. ಅಂದಿನಿಂದ ನಾರದರು ನಿನ್ನನ್ನು ಅನೇಕ ರೀತಿಗಳಲ್ಲಿ ಸ್ತೋತ್ರ ಮಾಡುತ್ತಿದ್ದಾರೆ. ನಾರದನಿಂದ ಸಮಸ್ತ ಲೋಕಗಳಿಗೂ
ನಿನ್ನ ಮಹಿಮೆ ತಿಳಿಯಿತು. ನೀನು ಪರಬ್ರಹ್ಮ, ಈ ಪ್ರಪಂಚವೆಲ್ಲವೂ ನಿನ್ನ ರೂಪವೇ. ನನ್ನಂತೆಯೇ ನೀನು ಎಲ್ಲ ಕಡೆ ವ್ಯಾಪಿಸಿರುವೆ. ನಿನಗೂ ನನಗೂ ಭೇದವಿಲ್ಲ. ಕೋಟಿ ಸೂರ್ಯ ಪ್ರಕಾಶಿತನು, ಮೇರು ಪರ್ವತ ನಿವಾಸಿಯು, ಸರ್ವ ಪ್ರಪಂಚವನ್ನು ನಿನ್ನ ರೌದ್ರ ರೂಪದಿಂದಲೇ ನಾಶ ಮಾಡಬಲ್ಲೆ. ನಿನ್ನ ಕೋಪಾಗ್ನಿಗೆ 3 ಲೋಕಗಳು ಗಡಗಡನೆ ನಡುಗಿ ಹೋಗುತ್ತವೆ. ನೀನು ಶಕ್ತಿ ಸ್ವರೂಪನು, ಅನಂತನು, ಆದಿದೇವನು, ಆತ್ಮಸ್ವರೂಪನು. ಭಕ್ತರು ನಿನ್ನನ್ನು ಶಿವಶಿವ ಎಂದು ಪ್ರಾರ್ಥಿಸಿದ ಮಾತ್ರಕ್ಕೆ ಅವರ ಕಷ್ಟಗಳನ್ನು ಹೋಗಲಾಡಿಸುತ್ತಿರುವೆ. ಅಂತಹ ನೀನು ಇಷ್ಟು ಹಠಕ್ಕಿಳಿಯುವುದು ನ್ಯಾಯವೇ? ನಾನೇ ನೀನು. ಆದ್ದರಿಂದ ಶಿವಕೇಶವರೆಂದು ನಮ್ಮನ್ನು ಭಕ್ತರು ಪೂಜಿಸುತ್ತಿದ್ದಾರೆ. ನೀನು ನಿರ್ವಿಕಲ್ಪ, ನಿರಾಡಂಬರ, ತ್ರಿನೇತ್ರನು, ಸದಾ ಧ್ಯಾನ ಸ್ವರೂಪನು. ಭಕ್ತರು ನಿನ್ನನ್ನು ಧ್ಯಾನಿಸುತ್ತಿದ್ದರೆ ಭಕ್ತರಿಗೆ ನೀನು ವರಪ್ರದಾನ ಮಾಡುವೆ. ಪಾರ್ವತೀದೇವಿಗೆ ನಿನ್ನ ಅರ್ಧ ಶರೀರವನ್ನಿತ್ತು ಅರ್ಧನಾರೀಶ್ವರನಾದೆ. ನಂದಿವಾಹನಾರೂಢನು, ಪರಾತ್ಪರನು. ಆದ್ದರಿಂದ ನೀನು ನನ್ನೊಂದಿಗೆ ಸಮಾನವೇ ಎಂದು ಹಿತಬೋಧನೆ ಮಾಡಿದನು. ಈ ರೀತಿಯಾಗಿ ಬ್ರಹ್ಮನಿಗೆ ಈಶ್ವರನಿಗೆ ಅವರವರ ವಾದಗಳ ಸಾರವನ್ನು ತಿಳಿಯಪಡಿಸಿ ಅವರಿಬ್ಬರ ಸಖ್ಯತೆಯನ್ನು ಕುದುರಿಸಿದನು. ಅನಂತರ ಬ್ರಹ್ಮ ಮಹೇಶ್ವರರು ಜಗಜಾಧಾರದಿಂದ ಶ್ರೀ ಮಹಾವಿಷ್ಣುವಿನ ಸ್ತೋತ್ರ ಮಾಡಿದಾಗ ಶ್ರೀಮನ್ನಾರಾಯಣನು ಲಕ್ಷ್ಮೀದೇವಿ ಸಮೇತನಾಗಿ ಪ್ರಸನ್ನನಾಗಿ ಬ್ರಹ್ಮ ಸರಸ್ವತಿಯನ್ನು ಶಿವಪಾರ್ವತಿಯನ್ನು ಆಶೀರ್ವದಿಸಿ ಅಂತರ್ಧನನಾದನು ಎಂಬಲ್ಲಿಗೆ 29ನೇ ಅಧ್ಯಾಯವು ಸಮಾಪ್ತವು.